ರಾಣಿಬೆನ್ನೂರಿನ ಆತ್ಮೀಯ ಎಲ್ಲ ನನ್ನ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರೇ, ನಮ್ಮ ಜನಪ್ರಿಯ ನಾಯಕರು, ಜನಪರ ವ್ಯಕ್ತಿಗಳು, ಪ್ರಗತಿಪರ ಚಿಂತಕರು, ನಿಮ್ಮೆಲ್ಲರ ಹೃದಯ ಸಿಂಹಾಸನದಲ್ಲಿ ಕೂತಿರ್ತಕ್ಕಂಥ ಸಿದ್ದರಾಮಯ್ಯನವರೇ, ಅಂದ್ರೆ ಅವರು ಹಾಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಕಾಯಿ ಮುಖ್ಯಮಂತ್ರಿ ಚಂದ್ರವರವರ ನಮನ. ಹಾಗೂ ಇಲ್ಲಿ ಬಂದಿರತಕ್ಕಂಥ ಮುಖ್ಯಮಂತ್ರಿ ಚಂದ್ರು ಅವರೇ, ಆ ಕಡೆ ಕೂತಿರೋ ಆ ಕಡೆ, ಈ ಕಡೆ ಕೂತಿರೋ ಈ ಕಡೆ, ಮುಂದೆ ಕೂತಿರೋ ಎಲ್ಲ ಮತದಾರ ಬಾಂಧವಗಳಲ್ಲಿ ಬಹಳ ಉತ್ತರ ಭಾಷಣವನ್ನು ನಾನು ಮಾಡೋದಿಲ್ಲ. ನಾನು ಬಂದಿರೋದು ಕೂಡ ಮತಯಾಚನೆ ಮಾಡೋದಕ್ಕೆ. ಈ ಸಾರಿ ಭಾರತೀಯ ಜನತಾ ಊಟ ಮಾಡಿಕೊಂಡಿದ್ದಾರೆ, ಅವರನ್ನ ಸೋಲಿಸಬೇಕು, ನಿರ್ನಾಮ ಮಾಡಬೇಕು. ಆ ದೃಷ್ಟಿಯಿಂದ ಆಮ್ ಆದ್ಮಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಸಂಪೂರ್ಣ ಬೆಂಬಲವನ್ನು ಕಾಂಗ್ರೆಸ್ಸಿನ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಬಂಧುಗಳ, ಈ ಒಂದು 2-3 ಮಾತಾಡ್ತೀನಿ, ಅವು ಯಾವುದೂ ನನ್ನವಲ್ಲ. ನಾನೀಗ ದಾರಿಯಲ್ಲಿ ಬರಬೇಕಾದ್ರೆ, ಟ್ರೈನ್ನಲ್ಲಿ ಬರಬೇಕಾದ್ರೆ, ಹರಳಿಕಟ್ಟೆದಲ್ಲಿ ಅಲ್ಲಿ ಇಲ್ಲಿ ಜನ ಮತದಾರರು ಏನು ಮಾತಾಡಿದ್ರು ಅಂತ ಏನಕ್ಕೆ ಹೋಗ್ತಿದ್ದೀರಾ ಅಂದ್ರು. ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದ್ದೇವೆ, ಅವರ ಪರವಾಗಿ ಮತಯಾಚನೆ ಮಾಡಕ್ ಹೋಗ್ತಿದ್ದೀವಿ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಈ ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ಸರಿಯಾಗಿ ಯಾರು ಹೇಳ್ತಾ ಇಲ್ಲ, ಅವ್ರು ಎಂತವ್ರು ಅನ್ನೋದನ್ನ ನೀವು ಹೇಳ್ಬೇಕಲ್ಲ ಅಂತ ಕೇಳಿದ್ರು. ಆಯ್ತು, ಅದೇ ತರ ಹೇಳ್ತೀವಿ, ನಿಮ್ಮ ತಾನೇ, ಯಾವುದು ನಿಮ್ಮ ಹಾಕು, ನಮ್ಮ ಮಾತಲ್ಲ. ಯಾರಾದ್ರೂ ಮಾಧ್ಯಮದವರು ಚಂದ್ರು ಹಿಂಗಂದ್ರು ಬೇಡಿ, ಮತದಾರರು ಅಂದಿದ್ದನ್ನ ನಾನು ಹೇಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಕಾಂಗ್ರೆಸ್ ಸರ್ಕಾರಕ್ಕೆ ಯಾಕೆ ಮತ ಕೊಡಬೇಕು ಅನ್ನೋದಕ್ಕೆ 5 ಗ್ಯಾರಂಟಿ ವಿಚಾರ ಈಗಾಗಲೇ ಹೇಳಿದ್ದಾರೆ. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಯುವ ನಿಧಿ, ಶಕ್ತಿ, ಇದರಲ್ಲಿ 2 ವಿಚಾರ ಮಹಿಳೆಯರಿಗೆ ಸಂಬಂಧಪಟ್ಟಿದ್ದು ಸಬಲೀಕರಣದ ಅಂಗವಾಗಿ. ಹಾಗಾಗಿ ಇವತ್ತಿನ ದಿವಸ ಅದು ತಲುಪಿದೆ, ಹೋಗಿದೆ. ಅದಾಗಬೇಕಾಗಿತ್ತು. ಸರ್ವರಿಗೂ ಸಮಪಾಲು ಸಮಭಾಳು ಅನ್ನೋ ದೃಷ್ಟಿಯಿಂದ, ಆ ದೃಷ್ಟಿಯಿಂದ ಇವತ್ತು ಕಾಂಗ್ರೆಸ್ ಅನ್ನು ಗೆಲ್ಲಿಸಬೇಕಾಗಿದೆ. ಅದೆಲ್ಲಕ್ಕಿಂತ ರಾಷ್ಟ್ರದಲ್ಲಿ ಸಂವಿಧಾನವನ್ನು ಉಳಿಸಬೇಕಾಗಿದೆ, ಪ್ರಜಾಪ್ರಭುತ್ವಕ್ಕೆ ಗೌರವ ತರಬೇಕಾಗಿದೆ, ಸರ್ವನಾಶಕ್ಕೆ ನಾಂದಿಯಾಡ್ತಿರ್ತಕ್ಕಂಥ ಮೋದಿ ಮತ್ತು ಶಾರವರ ಸರ್ಕಾರವನ್ನ ನಿರ್ನಾಮ ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ಎಲ್ಲ ಕಡೆಯೂ ಕೂಡ ಕಾಂಗ್ರೆಸ್ಸಿನ ಹಸ್ತದ ಗುರುತಿಗೆ ಮತ ಹಾಕಿ ಅಂತ ಹೇಳ್ತೀವಿ. ಹಾಗೆ ನಮ್ಮ ಮತದಾರರು ಏನ್ ಹೇಳಿದ್ರೆ ಹೇಳಿದ್ರೆ, ನಾನು ಹೇಳಿದ ಮೇಲೆ ನೀವು ಅದು ಬಿಜೆಪಿ ಜೆಡಿಎಸ್ ಅಂತ ಹೇಳಿ ಗೊತ್ತಾಗಿತ್ತು. ಏನ್ ಹೇಳಿದ್ರು? ಬ್ರಹ್ಮಾಂಡ ಸುಳ್ಳುಗಾರರು ಯಾರು? ಬ್ರಹ್ಮಾಂಡ ಸುಳ್ಳುಗಾರರು, ಭ್ರಷ್ಟಾಚಾರರು, ಅತ್ಯಾಚಾರರು, ಮೋಸಗಾರರು, ದಗಾಕೋರರು, ದರೋಡೆಕೋರರು, ಅನಾಗರಿಕರು, ಊಸುರು ಬಂಡಿಗಳು, ಜೋರಗಾಳಿ, ರಾಕ್ಷಸ ಪ್ರಕೃತಿಯವರು, ಭಯೋತ್ಪಾದಕರು, ಅಮಾನವೀಯರು, ಮನುಷ್ಯತ್ವವಿಲ್ಲದವರು, ನರಬಲಿಗಳು, ದೇಶ ಆಸ್ತಿಯನ್ನು ಕೊಳ್ಳೆ ಹೊಡೆದು ಮಾರಾಟಕ್ಕಿಕ್ಕವರು. ಹೌದಾ? ಹೀಗಾಗಿ ಅವರು ಹೇಳ್ತಾರೆ, 75 ವರ್ಷದಿಂದ 10 ವರ್ಷದಲ್ಲಿ ನಾವು ಮಾಡಿರೋ ಕೆಲಸ ಕಾಂಗ್ರೆಸ್ನವರು ಲೂಟಿ ಮಾಡಿದ್ರು ಮತ್ತು ಬೇರೆಯವರು ಲೂಟಿ ಮಾಡಿದ್ರು ಅಂತ. ನಿಮ್ಗೆ ಹೇಳ್ತೀನಿ, ಮೋದಿ ಅವರು ಇವತ್ತು ನೀವು ಅಧಿಕಾರದಲ್ಲಿ ಕೂತಿರೋದು ಕಾಂಗ್ರೆಸ್ನವರು ಅವತ್ತು ಬುನಾದಿ ಹಾಕೊಟ್ಟಿರ್ತಕ್ಕಂಥ ಈ ಪ್ರಜಾಪ್ರಭುತ್ವದ ಹಿನ್ನೆಲೆಯಲ್ಲಿ ಪ್ರಧಾನಿಯಾಗಿದ್ದೇವೆ ಹೊರತು ಬೇರೆ ಯಾವುದೂ ಅಲ್ಲ. ಉದಾಹರಣೆಗೆ ಹೇಳ್ತೀವಿ, ಪ್ರಶ್ನೆಗಳು ಮಾಡಿದವರು ಯಾರು? ಸಾರಿಗೆ ಮತ್ತು ಹೆದ್ದಾರಿ, ರೈಲ್ವೆ, ಇಂಧನ, ನಾಗರಿಕ ವಿಮಾನ, ಬಂದರುಗಳು, ದೂರ ಸಂಪರ್ಕ, ಆಹಾರ ಮತ್ತು ನಮ್ಮ ಸಾರ್ವಜನಿಕ ಪ್ರದು, ಗಣಿಗಾರಿಕೆ, ಕಲ್ಲಿದ್ದಲು, ವಸತಿ, ಇವೆಲ್ಲ 10 ವರ್ಷ ನಾವು ಮಾಡದೇ ಇದ್ರೆ ನೀವು ಅಧಿಕಾರ ಮಾಡಕ್ಕಾಗ್ತಿತ್ತ? ನಿಮಗೆ ಜೀವ ಇರ್ತಿತ್ತ? ಆದ್ರೆ ಇವತ್ತೇನ್ ಮಾಡಿದ್ದೀರಾ? ಕಾಂಗ್ರೆಸ್ ಮತ್ತು ನಮ್ಮಂತ ಪಕ್ಷಗಳೆಲ್ಲ ಸೇರಿ ಮಾಡಿದಂತ ಕೆಲಸವನ್ನ ನಾವು ಸಾರ್ವಜನಿಕರವಾಗಿ ಮಾಡಿದ್ರೆ ನೀವು ಮಾರಿ ಲೂಟಿ ಮಾಡಿ ಲಾಭ ಮಾಡ್ಕೊಂಡ್ರೆ ಹೊರತು ಒಂದನ್ನು ನೀವು ಉಳಿಸಿಲ್ಲ. ಪಬ್ಲಿಕ್ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲವನ್ನೂ ಮಾರಾಟ ಮಾಡಿದ್ದೀರಾ. ಅಂದ್ರೆ ದೇಶವನ್ನು ಮಾರಾಟ ಮಾಡತಕ್ಕಂಥ ರಾಕ್ಷಸ ಪ್ರವೃತ್ತಿಯ ಪ್ರಧಾನಿಯವರೇ, ಶಾರವರೇ, ನಿಮಗೆ ಇವತ್ತಿನ ದಿವಸ ರಾವಣ ಸಂಹಾರವಾಗಬೇಕಾಗಿದೆ. ರಾಮನ ಹೆಸರಿನಲ್ಲಿ ರಾವಣ ರಾಜ್ಯವನ್ನು ಮಾಡ್ತಾ ಇದ್ದೀರಾ. ಸಿದ್ದರಾಮಯ್ಯನವರು ರಾಮರಾಜ್ಯವನ್ನು ಮಾಡಕ್ಕೆ ಬಂದಿದ್ದಾರೆ. ಸರ್ವರಿಗೂ ಸಮಪಾಲು ಈ ದೃಷ್ಟಿಯಿಂದ ಬಂದಿದ್ದಾರೆ. ಬಹಳಷ್ಟು ವಿಚಾರಗಳನ್ನು ನಾನು ಬರ್ಕೊಂಡು ಬಂದಿದ್ರು. ಮಹಿಳೆಯರು 2-3 ವಿಚಾರ ಅವರಿಗೆ ಹೇಳಬೇಕಾಗಿದೆ. ಮಹಿಳೆಯರ ವಿಚಾರ ಎಷ್ಟು ಗೌರವ. ರಾಣಿಬೆನ್ನೂರು ರಾಣಿ ಮಹಿಳೆ, ತುಂಗಾಭದ್ರಾ ಮಹಿಳೆ, ಭೂಮಿತಾಯಿ ಮಹಿಳೆ, ನಾವಂತವರಿಗೆ ಗೌರವ ಕೊಡ್ತೀವಿ. ಸಬಲೀಕರಣಕ್ಕೆ ದುಡ್ಡು ಕೊಟ್ಟರು, ಸಬಲೀಕರಣಕ್ಕೋಸ್ಕರ ಉಚಿತ ಪಾಸ್ ಕೊಟ್ಟರು. ಆ ಬಿಜೆಪಿ ಜೊತೆ ಸೇರಿರ್ತಕ್ಕಂಥ ಜೆಡಿಎಸ್ ಸೇರಿ ಹೇಳಿದ್ರು. ನೋಡಿ ಎಷ್ಟು ಚೆನ್ನಾಗಿದೆ. ಕಾಂಗ್ರೆಸ್ನ ಜೊತೆ ಏನೂ ತಪ್ಪು ಮಾಡದೆ ಜೈಲಲ್ಲಿರ್ತಕ್ಕಂಥ ಕೇಜ್ರಿವಾಲ್ ಅವರ ಪಕ್ಷ ಕೈ ಜೋಡಿಸಿ ನಿಮಗೆ
ಅವ್ರ ಜೊತೆ ವ್ಯಭಿಚಾರ ಮಾಡೋರು, ಅನಾಚಾರ ಮಾಡೋರು, ಇಂಥವ್ರ ಕೈ ಜೋಡಿಸಿ ಜೆಡಿಎಸ್ ಜೊತೆ ಇವತ್ತು ಅಧಿಕಾರಕ್ಕೆ ಬರ್ತಾರೆ ಅಂದಾಗ ಯಾವುದಾದ್ರೂ ಹೆಣ್ಣು ಮಕ್ಕಳು ಸುಖವಾಗಿ ಈ ದೇಶದಲ್ಲಿ ಇರಕ್ಕೆ ಸಾಧ್ಯನಾ? ಇದನ್ನ ಯೋಚನೆ ಮಾಡಬೇಕಾಗಿದೆ. ನೋಡಿ, ನಿಮಗೆ ಉದಾಹರಣೆ ಹೇಳ್ತೀನಿ, ಒಂದು 4-5 ಅಷ್ಟೇ ಹೇಳ್ತೀನಿ, ಜಾಸ್ತಿ ಹೇಳಲ್ಲ. ಬ್ರಿಜ್ಭೂಷಣ್ ಶರಣ್ ಸಿಂಗ್ ಕುಸ್ತಿ ಪಟುಗಳು, ಆ ಕುಸ್ತಿ ಹೆಣ್ಣು ಮಕ್ಕಳಿಗೆಲ್ಲ ಅತ್ಯಾಚಾರ ಅನಾಚಾರ ಮಾಡಿ ಇವತ್ತಿನ ದಿವಸ ಅವರಿಗೆ ಜೈಲಿಗೆ ಹೋಗಿಲ್ಲ, ಹೊರಗಡೆ ಇದ್ದಾರೆ. ಒಳಗಡೆ ಇರಬೇಕಾದ್ರೆ ಹೊರಗಡೆ ಇದ್ದಾರೆ. ಅವರ ಮಗನಿಗೆ ಇವತ್ತು ಸೀಟ್ ಕೊಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳನ್ನ ಇಟ್ಟಿರ್ತಕ್ಕಂಥ ಗೌರವ ನಿಮ್ಮದು. ಕುಲ್ದೀಪ್ ಸಿಂಗ್ ಸಿಂಗರ್ ಉನ್ನಾವೋ ಹತ್ತರಲ್ಲಿ ದೊಡ್ಡ ಹೆಸರು ಮಾಡಿರ್ತಕ್ಕಂಥವ್ರು. ಬಲ್ಕಿಸ್ತಾನ್ ಅತ್ಯಾಚಾರ ಪ್ರಕರಣ ತಾವೆಲ್ಲರಿಗೂ ಗೊತ್ತಿದೆ, ಜಾಸ್ತಿ ಹೇಳೋದಿಲ್ಲ ನಾನು. ಅದಾದ್ಮೇಲೆ CV ಆನಂದ್ ಜೋಸ್, ಆಮೇಲೆ ಮನೆ ಯಾರೋ ಗವರ್ನರ್ ಕೂಡ, ಬಿಜೆಪಿಯ ಗವರ್ನರ್ ಆಫೀಸ್ ಮನೆಯಲ್ಲೇ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಅತ್ಯಾಚಾರ ಮಾಡಿದಂತೆ ಕೇಸ್ ಆಗಿದೆ. ಇದು ನೀವು ಮಾಡಿರ್ತಕ್ಕಂಥದ್ದು ಕೊಡುಗೆ ಬಿಜೆಪಿಯವರೇ ಮತ್ತು ಮೋದಿ ಸಾಹೇಬರವರೇ. ಇದಾದ್ಮೇಲೆ ಹಿಂದೆ ಕರ್ನಾಟಕಕ್ಕೆ ಬರೋಣ. ಹಿಂದಿನ ಬಿಜೆಪಿ ಸರ್ಕಾರ ಮಾಜಿ ಮಂತ್ರಿ ಹರ್ತಾಳ್ ಆಡಪ್ಪ ಕಟ್ಕೊಂಡು ಬಿಟ್ಟು ಯಾರ ಮನೆಗೆ ಹೋಗ್ಬಿಟ್ಟು ಕೈ ಹಾಕಕ್ಕೆ ಹೋಗಿದ್ರು. ಇದು ಈ ರಾಜ್ಯ ಸರ್ಕಾರ, ಬಿಜೆಪಿ ಮಾಡಿದ ಸರ್ಕಾರ, ಇದು ಕೊಡುಗೆ. ಸಿದ್ದು ಸೌದಿ ಏನದು ಗರ್ಭಿಣಿಯ ಮೇಲೆ ಅತ್ಯಾಚಾರದ ವಿಚಾರವನ್ನು ಮಾಡಿ ಆ ವಿಡಿಯೋ ಮಾಡೋದಂತ ಸುದ್ದಿ ಇದೆ. ರಮೇಶ್ ಜಾರಕಿಹೊಳಿ ಅವತ್ತು ಕೂಡ ಅದಂತ ಕಾಮಕೇಳಿ ತಮಗೆ ಗೊತ್ತಿದೆ. ವೆಂಕಟರಾವ್ ಮೌರ್ಯ, ನಿಹಾಲ್ ಚಾಂದ್ ಎಲ್ಲರೂ ಗಿರ್ಚಿನ ಹೇಳಕ್ಕಲ್ಲ. ಆದರೆ ಕಾಂಗ್ರೆಸ್ ಸರ್ಕಾರ ಮತ್ತು ನಾವು ಸಮ್ಮಿಶ್ರ ಸರ್ಕಾರ ಅವರ ಮರ್ಯಾದೆಯನ್ನು ಉಳಿಸಬೇಕು, ಸಬಲೀಕರಣ ಮಾಡಬೇಕು. ತಾಯಂದು ಭಾರತ ಮಾತೆಯನ್ನು ಕಾಪಾಡ್ತಿರೋರು ನಾವು, ನೀವು ವಿನಾಶಕ್ಕೆ ಹೋಗಿ ಹೇಳುದು. ಸರ್ವ ಜನಾಂಗ ಸುಖಿನೋ ಭವಂತು ನಾವು ಹೇಳಿದ್ರೆ ಸರ್ವ ವಿನಾಶಕ್ಕೆ ನಂದಿ ಆಗ್ತಿರ್ತಕ್ಕಂಥವ್ರು. ಕೊನೆಯದಾಗಿ ಬಂದಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಏನ್ ಕತೆ, ದೇಶದೊಂದು ಯೋಜನೆ ಇದೆ, ಪ್ರಜ್ವಲ್ ಯೋಜನೆ ಅಂತ ತಂದ್ರು. ಏನದು ಪ್ರಜ್ವಲ್ ಯೋಜನೆ? ಹೇಳಿ, ಗ್ಯಾಸು ಸಿಲಿಂಡರ್ ಅಲ್ವಾ? ಆ ಹಾಸನದಲ್ಲಿ ಗ್ಯಾಸ್ ಸಿಲಿಂಡರ್ ಬೇಕು ಅಂತ MP ಹತ್ರ MLA ಮನೆ ಒಳಬೋದಂತೆ. ಯಾರೋ ಹೆಂಗ್ಸು ಗ್ಯಾಸ್ ಬೇಕು, ಸಿಲಿಂಡರ್ ಬೇಕು ಮಾಡಿ ಅರ್ಧ ದಿನ ಆಗ್ಬೋದು ಹತ್ಕೊಂಡು ಬಂದಂತೆ. ಏನಿದೆ ಗ್ಯಾಸ್ ಹೊಟ್ಟೆ ಪ್ರಜ್ವಲ್ ಯೋಜನೆ ಕೊಟ್ಟರು, ರೇವಣ್ಣ ಯೋಜನೆ ಕೊಟ್ಟಿದ್ದಾರೆ. ಏನ್ ಮಾಡೋದ? ಕಾಪಾಡಿ ಅಂತ ಪ್ರಜ್ವಲ್ ಯೋಜನೆ ಇವ್ರ ಯೋಜನೆ. ಯಾಕೆ ಮಾತಾಡ್ತಿದ್ರೆ ಅಂದ್ರೆ ಗೊತ್ತಾಗ್ಬೇಕು. ರಾಮಾಯಣ ಒಬ್ಬನೇ ರಾವಣ, ಕಾಮಾಯಣಕ್ಕೆ ರೇವಣ್ಣ ಮತ್ತು ಪ್ರಜ್ವಲ್. ರಾಮಾಯಣ ಒಬ್ಬನೇ ರಾವಣ, ಕಾಮಾಯಣಕ್ಕೆ ರೇವಣ್ಣ ಪ್ರಜ್ವಲ. 100 ಹೆಣ್ಣು ಮಕ್ಕಳ ಮಾನಭಂಗ. ನಾನು ಮುಖ್ಯಮಂತ್ರಿಗಳ ಕೇಳ್ತೀನಿ, ಏನೂ ತಪ್ಪು ಮಾಡದೇ ಇರೋ ಕೇಜ್ರಿವಾಲ್ ಒಳಗಡೆ ಇದ್ದಾರೆ. ನೀವೇ ಸುಮ್ಮನೆ ಇದ್ದೀರಿ, ಏನೇನೋ ಮಾಡಿರೋ ಇನ್ನೂ ಹಿಂಸೆ ಬಿಟ್ಟಿದ್ದೀರಾ. ಒಬ್ರು ವಿಧೇಯಕರಿದ್ದಾರೆ, ಇಲ್ಲೇ ತಪ್ಪಿಸ್ಕೊಂಡು ಅಂತಾರೆ. ದಯಮಾಡಿ ಅಂತವ್ರಿಗೆ ಒಂದು ಧೈರ್ಯ ಬರಬೇಕಾದ್ರೆ ನಿಮ್ಮ ಮಾತನ್ನು ಜನ ಒಪ್ಪಿದ್ದಾರೆ, ನಿಮ್ಮ ಸರ್ಕಾರವನ್ನು ಒಪ್ಪಿದ್ದಾರೆ. ಆದಷ್ಟು ಅವರನ್ನ ಅರೆಸ್ಟ್ ಮಾಡಿ ಸಾರ್ವಜನಿಕರಲ್ಲಿ ಭಯವನ್ನು ಹೋಗ್ಲಾಡಿಸಿ, ಹೆಣ್ಣು ಮಕ್ಕಳು ಅಂತಂದ್ರೆ ಗೌರವವಾಗಿ ಓಡಾಡ್ತಕ್ಕಂಥ ರೀತಿಯಲ್ಲಿ ಮಾಡಿ. ಒಳಗಿರಬೇಕಾಗಿರೋರು ಒಳಗಿದ್ದಾರೆ, ಹೊರಗಡೆ ಇರಬೇಕಾದವರು ಒಳಗಿದ್ದಾರೆ ಬಿಜೆಪಿ ಸರ್ಕಾರದಲ್ಲಿ. ಆಮೇಲೆ ಈಗ ಅಂತಿದ್ದವರು ಅಲ್ಲೂ ಹೋಗಿದ್ದಾರೆ. ಇದೆಲ್ಲವನ್ನು ಯೋಚನೆ ಮಾಡಿ ಇವತ್ತು ದಿವಸ 18 ಕ್ಷೇತ್ರ ಇವತ್ತು ಗೊತ್ತಾಗಿದೆಯಲ್ಲ ಇಷ್ಟು ವಿಚಾರ. ನಾನು ಮುಖ್ಯಮಂತ್ರಿ ಅಪಾಯಗಳ ಉಪಯೋಗವಿಲ್ಲ, ಆದ್ರೆ ಉಪಯೋಗ ಆಗ್ತಕ್ಕಂಥ ಮುಖ್ಯಮಂತ್ರಿ ಇದ್ದಾರೆ ಮಂದಿರಗಳೇ. ಅವರಲ್ಲಿ ಮನೆ ಮಾಡ್ತೀನಿ. ಅವರು ಮತ್ತು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಜೋಡೆತ್ತು ಪ್ರಜಾಪ್ರಭುತ್ವವನ್ನು ಉಳಿಸಕ್ ಬಂದಿದ್ದಾರೆ. ಮೋರೀಶ ಸರ್ವನಾಶಕ್ಕೆ ನಾಂದಿ ಹೇಳ್ತಾ ಇದ್ದಾರೆ. ಹಾಗಾಗಿ 7ನೇ ತಾರೀಕಿನ ಚುನಾವಣೆಯಲ್ಲಿ ನಂಬರ್ 1 ಹಸ್ತದ ಕೈ, ಯಾವುದೇ ರೀತಿ ಕೈ ಕೊಡದೆ ಹಸ್ತಕ್ಕೆ ಕುಡಿಬೇಕು, ಮತ ಹಾಕಬೇಕು ಅಂತ ನಿಮ್ಮೆಲ್ಲರನ್ನು ಈ ಮೈಗೆ ನಿಮ್ಮೆಲ್ಲರ ಪಾದ ಅಂತ ಹೇಳ್ಕೊಂಡು ಮತ ಭಿಕ್ಷೆ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇದೆಲ್ಲ ಮಾತು ನನ್ನದಲ್ಲ, ಮತದಾರರ ಮಾತು. ನಾನು ಏನಾದ್ರೂ ತಪ್ಪಾಗಿ ಮಾತಾಡಿದ್ರೆ ಮತದಾರರು ಮಾತಾಡಿದ್ದಾರೆ. ಶಿಕ್ಷೆ ಕೊಡೋದಲ್ಲ, ಅವ್ರಿಗೆ ಕೊಡಬೇಕಾಗುತ್ತೆ. ಶಿಕ್ಷೆ ಕೊಡೋ ಸ್ಥಿತಿ ಇಲ್ಲ. ಬಹುಮತದಿಂದ 18 ಇಂದಿನ 14 ಸೀಟನ್ನು ಗೆಲ್ತೀವಿ ಎಂದು ನಂಬಿಕೆಯಿಂದ ನಿಮ್ಮೆಲ್ಲರಿಗೂ ವಂದಿಸಿ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಕ್ತಾಯ ಮಾಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.